ಹಾಯ್ ನಮಸ್ಕಾರ ರೀ. ನಾವು ಬಂದ್ವಿ ಫೈನಲಿ ಗೋವಾ. ಏನು ಗೋವಾ ಹಿಂಗೆ ಹೇಳಂತ ಅಂತೇಳಿ ವಿಚಿತ್ರ ಆಗಬೇಡ್ರಿ. ಏನೂ ಇಲ್ಲ ಗೋವಾದಾಗ. ಐತೆ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ. ನಾನಂತೂ ಗೋವಾ ನನಗೂ ಸೇರ್ತೈತಿ, ಇಲ್ಲ ಅಂತಲ್ಲ. ಬಟ್ ಬೀಚ್ ಕಡೆ ಹೋಗ್ಬೇಕು. ಇಲ್ಲ ಭಾಳ ಅಂದ್ರೆ ಒಂದು ಸ್ವಲ್ಪ ಫುಡ್ ಸ್ವಲ್ಪ ಸಿಗ್ತೈತೆ ಒಂದೊಂದು ಕಡೆ. ಅಷ್ಟು ಚಲೋ ಅಂತಿಲ್ಲ. ನಮ್ಮ ಕರ್ನಾಟಕ ಮಾತ್ರ ಬೆಸ್ಟ್ ಊಟಕ್ಕೆ. ಇಲ್ಲಿ ಎಣ್ಣೆ ಹೊಡ್ಯಕ್ಕೆ ಬರ್ತಾರೆ. ಮತ್ತು ಎಣ್ಣೆನೂ ಏನು ಕಿಕ್ಕಿ ಇರೋಂಗಿಲ್ಲ. ಎಣ್ಣೆನೂ ಅಂತ ಏನು ಪ್ಯೂರ್ ಇರೋಂಗಿಲ್ಲ ಅಂತಾರೆ, ನಂಗೆ ಗೊತ್ತಿಲ್ಲ. ಮತ್ತು ನಾ ಮೊದಲೇ ಹೇಳ್ಬಿಡ್ತೇನೆ, ನಾ ಅಂತೂ ಕುಡಿಯೋಂಗಿಲ್ಲ. ನಾ ಇರೋದು ಸ್ವಲ್ಪ ಜನದ ಇದನ್ನು ಕೇಳ್ಕೊಂಡು, ಒಪಿನಿಯನ್ ಕೇಳ್ಕೊಂಡು ಹೇಳೀನಿ. ಸೊ ಫೈನಲಿ ನಮ್ಮದು ಕಾರು, ಒಂದು ಸನ್ ರೂಫು, ಇದೊಂದು ನಮ್ಮ ಬ್ಯೂಟಿ ಪಾರ್ಲರು. ಇದು ಸಣ್ಣದೈತೆ ರೀ, ಇಲ್ಲೆಲ್ಲ ಮಸ್ತ್ ನಡೆದೈತೆ ನಮ್ದು. ಹಾಗಾಗಿ ನಾವು ಇನ್ನೊಂದು ದೊಡ್ಡ ಬ್ಯೂಟಿ ಪಾರ್ಲರ್ ಹಾಕಕ್ಕೆ ಪ್ಲ್ಯಾನ್ ಮಾಡೀವಿ. ಸೊ ಇದು ನಮ್ದು ಮೊದಲಿನ ಬ್ಯೂಟಿ ಪಾರ್ಲರ್ ನೋಡಿರಿ. ಮತ್ತು ವ್ಯೂ ಎಲ್ಲ ಹೆಂಗೈತೆ ನೋಡಿರಿ, ಹೆಂಗೆ ಮಸ್ತ್ ಐತಿ. ಬಾಜು ಇಲ್ಲಿ MBA ಕಾಲೇಜ್ ಐತಿ, ಅವರ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇಲ್ಲಿ. ಇದು ನಮ್ಮದು ನೋಡಿರಿ, ಇಲ್ಲಿ ಹೆಂಗೈತೆ ಸ್ಕಾರ್ಪಿಯೋ ನಮ್ಮ ಬ್ಯೂಟಿ ಪಾರ್ಲರ್. ಬರ್ರಿ ಒಳಗೆ ಬರ್ರಿ. ಚಪ್ಪಲ್ ತೆಗೀರಿ ಮೊದಲು. ನಡ್ರಿ ನೋಡಿರಿ ಹೆಂಗೆ ಕಲರ್ ಡಿಸೈನ್ ಇಂಟೀರಿಯರ್ ವರ್ಕ್ ನೋಡಿದ್ರೆ ಅನ್ನಿಸ್ಬೇಕಪ್ಪ, ಏನಪ್ಪ ಇದು ಅಂತಂದು. ಚಿಕ್ಕದಾದರೂ ಚಾಕ್ ಐತಿ. ಸೊ ಬರ್ರಿ ಇಲ್ಲೇ ಒಂದು ಸಲ ಗೋವಾಕ್ಕೆ ಬಂದರೆ ಯಾರು ಇದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಹಂಗೆ ಇಲ್ಲಿ ಬಂದು ನಿಮ್ಗೆ ಏನರ ಹುಡುಗ್ಯಾರ್ಗೆ ಐಬ್ರೋ ಆಯ್ತು, ನಿಮ್ದು ಪಾರ್ಲರ್ ಒಳಗೆ ಏನೇನು ಲೈಕ್ ಮೇಕಪ್ ಆಯ್ತಾ, ಎಲ್ಲ ನೀವು ಹೇರ್ ಸ್ಟೈಲ್ ಆಯ್ತು ಮಾಡ್ಕೋರಿ. ಬಂದು ಮಸ್ತ್ ಐತಿ ಇಲ್ಲಿ. ಮತ್ತು ಹಂಗೆ ಒಂದು ಸ್ವಲ್ಪ ಲೇಟ್ ಮಾಡಿದ್ರಿ, ಒಂದು ಸ್ವಲ್ಪ ದಿವ್ಸ ಬಿಟ್ಟು ಬರ್ತೀನಿ ಅಂತಂದ್ರೆ ಅಷ್ಟಾಗ ಒಂದು ದೊಡ್ಡದೊಂದು ಸ್ಟಾರ್ಟ್ ಆಗಿರ್ತೈತಿ. ಇದ್ರಕಿನ್ನ ಮಸ್ತ್ ಐತಿ. ಅದನ್ನು ನೋಡಕ್ಕೆ ಹೊಂಟಿದ್ವಿ. ಮತ್ತು ನೋಡಕ್ಕೆ ಒಂದು ಸಣ್ಣದು ಬೇಕಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು ನೋಡಿರಿ. ಎಲ್ಲ ಇಷ್ಟಾಗ ಹೆಂಗೆ ನೀಟಾಗಿ ಎಲ್ಲ ಡಿಸೈನ್, ಡೆಕೋರೇಟ್, ಕಲರಿಂಗ್ ಎಲ್ಲ ಹೆಂಗೆ ಲೈಕ್ ಹೇಳಿ ಮಾಡಿಸ್ದಂಗೆ ಆಗೈತಿ ಇದು ವರ್ಕ್ ಎಲ್ಲ. ಬರ್ರಿ ನೆಕ್ಸ್ಟ್ ನಿಮ್ಗೆ ದೊಡ್ಡದು ತೋರಿಸ್ತೀನಿ. ಈಗೆಲ್ಲ ಮೂವ್ ಅಂತೀವಿ ನೋಡಿರಿ ಹೆಂಗೈತಿ ವ್ಯೂ. ನೋಡ್ರಿಪ್ಪ ಜಾಗ ಅಂದ್ರೆ ನೋಡಿರಿ, ಸನ್ರೂಫ್ ಒಳಗೆ ಎದ್ದು ನಿಂದ್ರಬೇಕಂದ್ರೆ ಅದ ನೋಡ್ರಿ. ಇಲ್ಲೇ ಡೇಂಜರ್ ಹಳೆ ಇವನ್ ಸಂಬಂಧ ಏನೂ ಆಗಂಗಿಲ್ಲ. ಕಡೆ ಕಾಲಿ ಮುಂದೆ ಹೋಗಿ ನಿಂತರು ನಾನು ಸುಮ್ಮನೆ ಅದೇ. ಯಾಕಂದ್ರೆ ಪೊಲೀಸ್ರು ಅವಂಗಾದ್ರೆ ಭಯಂಗಿಲ್ಲ, ನನಗಾದ್ರೆ ಅಸಹ್ಯ ಆಗುತ್ತಂತ ನಾನೇ ಹೇಳಿಲ್ಲ. ಬಾರಿಗೆ ಫಸ್ಟ್ ಫ್ಲೋರ್ನಾಗ ಐತಿ, ತೋರಿಸ್ತೀನಿ. ಮಸ್ತ್ ಐತಿ. ಯೂಶ್ವಲಿ ಗೋವಾಕ್ಕೆ ಬಂದವ್ರು, ಈ ಏರಿಯಾಕ್ಕೆ ಬಂದವ್ರು, ಈ ಒಂದು ದೇವಸ್ಥಾನದ ಕಡೆ ಹತ್ತಿರ ಇರೋ ಒಂದು ಕಾಂಪ್ಲೆಕ್ಸ್ನಾಗ ನಮ್ದು ಹೊಸದು ದೊಡ್ಡದು ಸ್ಟಾರ್ಟ್ ಆಗೋತೈತಿ. ನೋಡಿರಿ ಹೆಂಗೈತಿ. ಮೇ ಬಿ ಇದು ಒಂದು ಸ್ಟಾರ್ಟ್ ಆತಂದ್ರೆ ಇಷ್ಟು ಕ್ರೌಡ್ ಇರ್ತೈತಲ್ಲ, ಹೆವಿ ಕ್ರೌಡ್ ಇರ್ತೈತಿ. ಮಸ್ತ್ ಏರಿಯಾ ನೋಡಿರಿ. ಇನ್ನೂ ಇಂಟೀರಿಯರ್ ವರ್ಕ್ ಆದಿದ್ದು ನಡೆಯಕ್ಕೆ ನಿಂತೈತಿ. ನೀವು ನೋಡಿರಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ಯಾರು ನಮ್ಮ ಹುಬ್ಳಿಯವ್ರಿಗೆ ಗೋವಾಕ್ಕೆ ಬಂದ್ರೆ, ಬೆಂಗಳೂರವ್ರು ಏನರ ಒಟ್ಟು ನಾನು ವಿಡಿಯೋ ಯಾರ್ಯಾರು ಹೋಗ್ತೈತಿ ಇನ್ ಕೇಸ್ ನೋಡಿದ್ರಿ ಅಂದ್ರೆ, ಗೋವಾಕ್ಕೆ ಬಂದ್ರೆ ಅಂದ್ರೆ ಡೆಫಿನೆಟ್ಲಿ ನನಗೆ DM ಮಾಡಿರಿ. ನಾನು ನಿಮಗೆ ಎಕ್ಸಾಕ್ಟ್ ಪ್ರಾಪರ್ ಅಡ್ರೆಸ್ ಹೇಳ್ತೀನಿ. ಹೋಗ್ರಿ, ನಿಮ್ಗೆ ಏನೇನು ಬೇಕು ಮಾಡ್ಕೊರಿ, ಎಂಜಾಯ್ ಮಾಡಿರಿ. ನನ್ನ ಹೆಸರು ಹೇಳಿದ್ರೆ ಅಂದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗ್ತೈತಿ, ಬಿಕಾಸ್ ನಮ್ಮದು ಪಾರ್ಲರ್. ಸೊ ಅದಕ್ಕೆ ನೋಡಿರಿ, ನಿಮ್ಗೆ ಯಾವಾಗ ಫ್ರೀ ಇರ್ತೀರಿ ಹೋಗಿ ಬರ್ರಿ. ಮತ್ತು ಇನ್ನೊಂದು ಏನಪ್ಪ ಹೇಳೋದಂದ್ರೆ, ಗೋವಾಕ್ಕೆ ಹೋಗೋ ಮುಂದೆ ದಯವಿಟ್ಟು ನೀವು ನಿಮ್ಮ ಸ್ಕಿನ್ ನೀವೆಲ್ಲ ಇದು ಕೇರ್ ಮಾಡ್ತೀರಂದ್ರೆ ಸ್ವಲ್ಪ ಎಲ್ಲ ಕ್ರೀಮ್ ಎಲ್ಲ ತೊಗೊಂಡು ಹೋಗ್ರಿ. ಮತ್ತು ಯಾವ ಟೈಮ್ನಾಗ ಹೋಗ್ತೀರಿ ಆ ಟೈಮ್ನಾಗ ನೀವು ಸ್ವಲ್ಪ ಕೇರ್ ಮಾಡ್ಕೊರಿ. ಹೆಲ್ತ್ ಮತ್ತು ಸ್ಕಿನ್ ಮತ್ತು ನಿಮ್ದೊಂದು ಏನೇನು ರೂಟೀನ್ಸ್ ಇರ್ತಾವಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕತ್ತೆ ನೋಡಿರಿ. ಫೈನಲಿ ಸನ್ ರೂಫ್ನಾಗ ಇಲ್ಲೇ ಬಾಜುಕ್ಕೆ ಒಂದು ಗುಡಿ ಐತೆ. ಗುಡಿ ಬಾಜುಕ್ಕೆ ಎಕ್ಸಾಕ್ಟ್ಲಿ ನಮ್ದು. ಫೈನಲಿ ಬಂದ್ವಿಪ್ಪ. ಒಂದು ಸ್ವಲ್ಪ ಹಸಿವಾಗಿತ್ತು, ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ಬಂದು ತೊಗೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲ ವೆರೈಟಿ ಆಫ್ ವೆಜಿಟೇಬಲ್ಸ್ ಇದ್ದು. ಮತ್ತು ಆ್ಯಕ್ಚುಲಿ ಇವರು ಇವತ್ತು ಮನ್ಯಾಗ ನಾನ್ ವೆಜ್ ಮಾಡ್ತೇನೆ ಇದ್ರೆ, ಬಟ್ ನಾನ್ ವೆಜ್ ಯಾವುದೋ ಒಂದು ಕಾರಣದಿಂದ ಏನೋ ಒಂದು ಕಾರಣದಿಂದ ಫೈನಲಿ ಕ್ಯಾನ್ಸಲ್ ಆಗೈತಿ. ಫಾರ್ಮಿ ಆದ ಜವಾರಿ ಆದ ವೆಜಿಟೇಬಲ್ ತಿನ್ನೋದು ನಮ್ಮ ಒಂದು ಫಾರ್ಮಿ ಕತಿ ಬಂದೈತಿ. ನೋಡೋಣ ಬರ್ರಿ, ಇನ್ನು ಏನರ ಮತ್ತು ಮೈಂಡ್ ಚೇಂಜ್ ಆದರೂ ಆಗ್ಬೋದು. ಮತ್ತು ನಾನ್ ವೆಜ್ಜಿಗೆ ಹೋಗ್ಬೋದು. ನಾನ್ ವೆಜ್ ಮಾಡಲಿ, ನಾವು ವೆಜ್ ಬೀಟ್ರೂಟ್ ಹಿಂಗೆ ವೆಜ್ ತಿಂತೇವೆ ನಾವು. ನೋಡೋಣ ಏನೇನೋ ಅದಾವ್ರಿಪ್ಪ, ಇವು ನನಗೆ ಗೊತ್ತಿಲ್ಲ. ಹಂಗೆ ಎತ್ತಿ ನೋಡಿದ್ವಿ, ಏನೋ ಗದಾ ಇದ್ದಂಗೆ ಐತಿ. ಯೂಶ್ವಲಿ ಕ್ಯಾರೆಟ್, ಬೀನ್ಸ್ ಮತ್ತು ಇದೇನಿದೆ ಹಿಂಗೈತೆ ನೋಡ್ರಿಪ್ಪ. ಬೇರೆ ಒಂದು ಊರು ಬಿಟ್ಟು ಒಂದು ಊರಿಗೆ ಹೋದ್ರೆ ಹಿಂಗೆ ಡಿಫ್ರೆಂಟ್. ಇದಂತೂ ಗೆಣಸ್ಬಿಡ್ರಿ, ಒಂದು ವೈಟ್ ಗೆಣಸು ಬೇಕು. ಇದೇನೋ ಗಡ್ಡಿ ಬೀಟ್ರೂಟ್, ಸಣ್ಣ ಬೀಟ್ರೂಟ್ ಇರ್ಬೇಕಂದ್ರೆ ಮೇ ಬಿ.
ಸೊ ರೆಡ್ ಬುಲ್ ಇದು ಹೆಲ್ತಿಗೆ ಚಲೋ ಅಲ್ಲ, ದಯವಿಟ್ಟು ನೋಡಿರಿ, ನೋಡ್ಕೊಂಡು ಕುಡೀರಿ. ಸ್ಪೆಷಲಿ ಸಣ್ಣ ಮಕ್ಕಳಿಗೆ ನೀವು ದೊಡ್ಡವರಾದವ್ರು ಸ್ವಲ್ಪ ಕೇರ್ ಮಾಡಿಕೊಡ್ರಿ. ಮತ್ತು ಇಲ್ಲಿ ನೋಡಿ ಬೆಂಕಿ ಹಣ್ಣು ಇದು ಡ್ರ್ಯಾಗನ್ ಫ್ರೂಟ್ ಎಲ್ಲರಿಗೂ ಹೆಲ್ತಿಗೆ ಭಾಳ ಚಲೋ. ಇದು ಹೇರ್ ಮತ್ತು ಕಣ್ಣಿಗೆಲ್ಲ ಭಾಳ ಚಲೋ ಅಂತ ನಾನು ಪ್ರಿಫರ್ ಮಾಡ್ತೀನಿ ಸಮ್ ಟೈಮ್. ಗೊಂಜಾಳ ತಿನ್ನಿ. ಸೊ ಈಗ ಫೈನಲಿ ಅಸಲಿ ಪ್ಲೇಸ್ ಹೊಂಟಿವಿ ಅನಿಸ್ತೈತಿ. ಎಲ್ಲಿದು ಎಕ್ಸಾಕ್ಟ್ಲಿ ಇದು ನಮ್ಮ ಮನೆ ಗೋವಾದ. ಸೊ ಇಲ್ಲದ ನೋಡ್ರಿ ನಮ್ಮ ಅಳಿಯ. ಸೊ ಇದ್ರ ಅಪೋಸಿಟ್ ಒಂದು ಗಾರ್ಡನ್ ಐತಿ, ಮಸ್ತ್ ಅನಿಸ್ತೈತಿ. ಏನೋ ಹೇಳಾಕಂತೀನಿ ಜಯ ಅನ್ನಕೊಂಡ್ಬಿಟ್ಟೈತಿ, ಗೊತ್ತಿಲ್ಲ ಏನು ಕತೆ ಐತೆ. ನಾನು ನಕ್ಕೊಂತ ಹೊಂಟೀನಿ. ಬರೀ ಇಂಟೀರಿಯರ್ ವರ್ಕ್ ಎಲ್ಲ ಹೆಂಗೆ ಮಾಡೋದು. ಇದು ಮೇ ಬಿ ಇದು ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಮತ್ತು ಬೇರೆ ಐತಿ, ಮಸ್ತ್ ಐತಿ, ತೋರಿಸ್ತೇನೆ ನಿಮ್ಗೆ. ಫೈನಲ್ ನಾವು ಬಂದಿದ್ದ ಇವ್ರ ಸಂಬಂಧ, ಇವ್ರದ್ದು 1 ಇಯರ್ದು ಒಂದು ಪೂಜಾ ಇತ್ತು, ಅದು ಮುಗಿಸ್ಕೊಂಡ್ವಿ. ಫೈನಲಿ ಇನ್ನೇನು ಭಾಳ ದಿವ್ಸ ಇರಾಕ್ ಸೆಟ್ ಆಗಂಗಿಲ್ಲ ರೀ ಗೋವಾಕ್ಕೆ. ಹೀಗಾಗಿ ನಾನು 1-2 ದಿನ ಇದ್ದ ಏನೇನು ಐತೆಲ್ಲ ಎಂಜಾಯ್ ಮಾಡಿ ನಾಳೆ ಒಂದು ದಿನ ಇದ್ದ ಮನೆ ದಿನ ಇದಕ್ಕೆ ಹೋಗ್ಬೇಕಂತಿತ್ತು. ನೋಡ್ರಿ ಇಲ್ಲಿ ಎಷ್ಟು ನೋಡಿದ್ರಿ ಹೆಂಗೈತೆ ಬೆಂಕಿ. ನೋಡ್ರಿ ಇದೆಲ್ಲ ಪೂಜಾ ಎಲ್ಲ ಮಾಡೋವಂತ್ರ, ಮತ್ತು ಪೂಜಾ ಒಳಗೆ ಭಕ್ತಿನೂ ಇರಬೇಕು. ಮತ್ತು ಅಲ್ಲಿ ಯಾವ ಥರ ಪೂಜಾ ಮಾಡ್ತಾರೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕಲ್ರಿ. ಆ ರೀಸನ್ ನಾನು ವಿಡಿಯೋ ಮಾಡೀನಿ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ವ್ಲಾಗ್ ಅಂದರೆ ಏನು ಬೇಕಾದ ಮಾಡ್ತಾರಲ್ಲ ಜನ ಅಂತಂದು. ಸೊ ಏನಿಲ್ಲ, ಪದ್ಧತಿ ಎಲ್ಲ ಹೆಂಗಿರ್ತೈತಿ ಏನು ಅಂತೇಳಿ ತೋರ್ಸಕ್ಕೆ ನಾನು ವಿಡಿಯೋ ಮಾಡಿದೆ. ಇದು ಯಾರಿಗಾರ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಈ ಥರ ಭಾಳ ಡೀಪ್ ವಿಡಿಯೋಸ್ ಮಾಡೋಂಗಿಲ್ಲ. ಮತ್ತು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಹಂಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಎಲ್ಲ ಕಡೆಯೂ ಒಂದು ಪದ್ಧತಿ ಅನ್ನೋದು ಇರ್ತೈತಿ. ಈ ಥರ ಇದ್ದಾಗ ಈ ಥರ ಇದ್ದಾಗ ಈ ಥರ. ಸೊ ಅದಕ್ಕೆ ನಾವು ವಿಡಿಯೋ ಮಾಡಬೇಕಾತ. ನೋಡಿರಿ ಇವರು ನಾವೇನು ಅಂತೀವಲ್ಲ, ಅವ್ರ ನಮ್ಮ ಫಾದರ್ ಇಲ್ಲ, ಅವ್ರ ಫೋಟೋ, ಇವ್ರು ನಮ್ಮ ಬ್ರದರ್ ಇಲ್ಲ. ಸೊ ಫೈನಲಿ ಪೂಜಾದೊಂದೆಲ್ಲ ಸ್ಟಾರ್ಟ್ ಆಗೈತಿ. ಪೂಜಾ ಅಂತೂ ಭಾಳ ಚಂದ ಮಾಡಿದ್ರು ಅವರೆಲ್ಲ, ನೋಡಿ ಖುಷಿ ಆಯ್ತು. ಮತ್ತು ಇನ್ನೇನು ಆಯ್ತು, ಪೂಜಾ ಹೊರಗೆ ಬಂದ್ವಿ. ಮತ್ತು ಎಲ್ಲೋ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗ್ತೇನೆ ಅಂತಂದು ಅಂದ್ರೆ ನಾವು ಖುಷಿಯಾಗಿ ಗಾಡಿಯಾಗಿ ಕುಂತ್ವಿ. ಹಾಡು ಹಚ್ಚು ನಮ್ಮದು ಮೊಬೈಲ್ ಕನೆಕ್ಟ್ ಆಗ್ಬೋದು ನೋಡ್ರಿಪ್ಪ. ಏನು ಅಂದೈತಿ ಏನು ಕಥೆನೂ ಗೊತ್ತಾಗ್ಬೋದು. ಹಾಂ, ಈಗ ನಾವು ಹೊಂಟೇವಿ ಹೊಸ ಪಾರ್ಲರ್ ಹೋಗಿ ಬಂದ್ವಿ. ಇದು ನೆಕ್ಸ್ಟ್ ಎಲ್ಲಿ ಹೊಂಟೆ ನಂಗೆ ಗೊತ್ತಿಲ್ಲ ರೀ, ಬಟ್ ಹೊಂಟೈತಿ ಹಂಗೆ ಊಟಕ್ಕೆ ಹೊಂಟೈತಿ. ಇದು ಫುಲ್ ಗೋವಾ ಏರಿಯಾ, ಸಿಲ್ಕ್ ಬೋರ್ಡ್ ಏರಿಯಾ. ನೋಡ್ರಿ ನೀವು ಒಂದು ಸರಿ ವಿಸಿಟ್ ಕೊಡ್ರಿ. ಇಲ್ಲಿ ಏರಿಯಾ ಇಷ್ಟು ಚಂದ ಅದಾವಲ್ಲ, ಮಸ್ತ್ ಅದಾವು ನೋಡಿ. ನಮ್ಗೆ ಫುಲ್ ಖುಷಿ ಆಗ್ಬೇಕು. 10 ನಿಮಿಷದ ವ್ಲಾಗ್ ಮಾಡೇನಿ ರೀ, ತಲೆ ಕೆಟ್ಟ ನಾವು ಏನು ಮಾತಾಡಲಿ ಏನು ಬಿಡಲಿ ಅಂಥೇಳಿ AC ಬಟ್ ತಿಳ್ಕೊಂಡು ಕುಂತೇನೆ ನೋಡಿರಿ, ಅಂಥ ಹಣೆ ಬರ್ಬೋದೈತಿ. ಈಗ ಫೈನಲಿ ನನ್ನ ವ್ಲಾಗ್ 8 ನಿಮಿಷದ್ರಿ ಇದು. ನನ್ನ ಮುಖ ನೋಡ್ರಿ ಹೆಂಗೈತಿ. ವಿಡಿಯೋ ಮಾಡಿ ಬ್ಲಾಗರ್ ಡಾಗೇಶ್ ನನ್ನ ಕಾರ್ ಹೇಳೋದು ಡಾಗೇಶ್ ಸಾಂಗ್ ಡಾನ್ಸ್ ಎಲ್ಲರೂ ಮಾಡೇನಿ. ಈಗ ಇದು ನೋಡಿರಿ ಎಷ್ಟು ಚಂದ ಐತೆ ಡ್ಯಾಶ್ಬೋರ್ಡ್. ಸ್ಕಾರ್ಪಿಯೋದ ಹಂಗೆ ನೋಡಿದ್ರೆ ಪ್ರೀತಿ ಕೊಡ್ಬೇಕು ಹಂಗೈತಿ. ಈಗ ಫೈನಲಿ ನಾವು ಈಗ ನಾವು ಹೊರಗೆ ಬಿದ್ದೇವೆ ರೀ. ಎಲ್ಲೇ ಬೀಚಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ರೀ. ಈಗ ಬೀಚಿಗೆ ಹೋಗೋ ಪ್ಲ್ಯಾನ್ಯಾಗ ಹೊರಗೆ ಬಿದ್ದೇವೆ. ಬಿಸಿಲು ನೋಡಿದ್ರೆ ರಣ ಅನ್ನತ್ತೆ. ಅದ್ರಾಗ ಏನು ಮಾಡೋಕೆ ಬರೋಂಗಿಲ್ಲ. ಗೋವಾಕ್ಕೆ ಬಂದೇವೆ ಒಂದು ದಿವ್ಸದಾಗ, ಮತ್ತು ಹೊಳ್ಳಿ ಮನೆಗೆ ಊರಿಗೆ ಹೋಗ್ಬೇಕಂತಂದ್ರೆ 1-2 ದಿನದಾಗ ಏನೈತೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೋದು ಅಂತಂದು ಬಂದು ನೋಡಿರಿ. ಇದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಅಂತಿದೆ ಗೋವಾದಾಗ. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಇಲ್ಲೇ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಥರ ಒಂದು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫೀಸ್ ಎಲ್ಲ ಕಮ್ಮಿ ಐತಿ, ಬಟ್ ಟ್ರೀಟ್ ಲೈಕ್ ಪ್ರೈವೇಟ್ ಸ್ಕೂಲ್. ನಂಗೆ ಅದು ಭಾಳ ಖುಷಿಯಾಗಿದ್ದು. ಇಲ್ಲೇ ಇಷ್ಟೊಂದು ನಾವು ಸ್ಕಾರ್ಪಿಯೋ ಅಂಥೇಳಿ MG ಆ್ಯಕ್ಟರ್ ತೋರಿಸಿ ನಿಮ್ಮ ಬಕ್ರಾ ಮಾಡಿದ್ದು, ನಾನು ಬಕ್ರಾ ಆದ್ಮೇಲೆ ಗೊತ್ತಿಲ್ಲ. ಓಕೆ ಫೈನ್, ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಫಾಲೋ ಮಾಡ್ತೀರಿ. ಹಿಂಗೆ ಮಸ್ತ್ ವೀಡಿಯೋಸ್ ಮಾಡೋನು, ದಡ ಪೋಸ್ಟ್ ಮಾಡೋನು. ಥ್ಯಾಂಕ್ ಯು ಸೊ ಮಚ್.